ಅಯ್ಯೋ ಅತ್ತೆ, ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ನಾನು ಅಂದ್ರೆ ಈ ಮನೆ ಸೊಸೆ ಬಂದಾಗಿದೆ ಅಲ್ಲ, ಇನ್ಮೇಲೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಬೆಳಗ್ಗೆ ಎದ್ದು ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ, ನಿಮಗೆ ಕಾಫಿ ಟೀ ಮಾಡ್ಕೊಡ್ತೀನಿ, ತಿಂಡಿ ಮಾಡಿರ್ತೀನಿ. ನೀವು ತಿಂದಿದ್ದೆಲ್ಲ ತೊಳೆದು ಕೂಡ ಇಡ್ತೀನಿ. ನೀವೇನಾದ್ರೂ ತಿನ್ನು ಅಂತ ಹೇಳಿದ್ರೆ ಮಾತ್ರ ನಾನು ತಿಂಡಿ ತಿಂತೀನಿ. ಆಯ್ತಾ ಅತ್ತೆ? ಬಿಡಿ, ನಾನು ಮಾಡ್ಕೋತೀನಿ, ಹೋಗಿ. ಅತ್ತೆ, ನನ್ನ ಮನೆಯವ್ರ ಎಲ್ಲರ ನಂಬರ್ನು ಡಿಲೀಟ್ ಮಾಡಿದ್ದೀನಿ. ನಮ್ಮ ಅಮ್ಮಂಗೆ ಅಷ್ಟು ಗೊತ್ತಾಗಲ್ವಾ, ಪದೇ ಪದೇ ಫೋನ್ ಮಾಡ್ತಿರ್ತಾರಲ್ಲ. ಇನ್ಮೇಲೆ ನೀವೇ ನಮ್ಮಮ್ಮ, ನಮ್ಮ ಮಾವನೇ ನಮ್ಮಪ್ಪ, ನನ್ನ ಗಂಡನೇ ನನ್ನ ಸರ್ವಸ್ವ. ಅಯ್ಯೋ ಅತ್ತೆ, ನನ್ನ ಡಿಗ್ರಿ ಸರ್ಟಿಫಿಕೇಟು, ನನ್ನ ರೆಸ್ಯೂಮು ಇದೆಲ್ಲಾನು ನಾನು ಅಟ್ಟದ ಮೇಲೆ ಗಂಟು ಕಟ್ಟಿಟ್ಟಿದ್ದೀನಿ. ಇದೆಲ್ಲ ನನಗೆ ಇನ್ಮೇಲೆ ಯಾಕೆ ಬೇಕು ಹೇಳಿ? ಇವತ್ತು ಮನೆಗೆ ನೆಂಟರು ಬತ್ತವ್ರೆ. ಹೌದಾ ಅತ್ತೆ, ಮನೆಗೆ ನೆಂಟರು ಬರ್ತಿದ್ದೀರಾ? ನೀವೇನು ಯೋಚನೆ ಮಾಡಬೇಡಿ, ಅವ್ರಿಗೆ ನಾನು ಎಲ್ಲ ಥರದ ಅಡುಗೆನೂ ಮಾಡಿರ್ತೀನಿ. ಮನೇಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಪರವಾಗಿಲ್ಲ ಅತ್ತೆ, ನಾನು ಸಮುದ್ರಕ್ಕೆ ಹೋಗಿ ಉಪ್ಪು ತಗೋ ಬರ್ತೀನಿ. ಅತ್ತೆ ತಗೊಳ್ಳಿ, ಇದ್ರಲ್ಲಿ ನನ್ನ ಚಿನ್ನದ ಓಲೆ, ಬಳೆ, ಸರ ಎಲ್ಲ ಇದೆ. ಇದು ನಿಮ್ಮ ಲಾಕರಲ್ಲಿ ಇಟ್ಟಿರಿ. ನನಗೆ ಏನಾದರೂ ಬೇಕು ಅನ್ಸಿದ್ರೆ ನಿಮ್ಮ ಕಾಲಿಡ್ದು ಕೇಳ್ಕೊತೀನಿ. ನಿಮಗೆ ಕೊಡಬೇಕು ಅನ್ಸಿದ್ರೆ ಮಾತ್ರ ನನಗೆ ಕೊಡಿ. ತಗೊಳ್ಳಿ.